ನಮಸ್ತೆ ವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಅದರಲ್ಲಿ ನಾವು 4th ಕ್ವಶನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈ ಕ್ವಶನ್ನ ನೋಡಿ, ಇಫ್ y ಈಸ್ ಈಕ್ವಲ್ ಟು 5 cos x ಮೈನಸ್ 3 sin x ದೆನ್ ಪ್ರೂವ್ ದಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಅಂತ ನಾವು ಪ್ರೂವ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಕೊಟ್ಟಿರೋ ಫಂಕ್ಷನ್ನ ನಾವು ಬರ್ಕೊಳ್ಳೋಣ. ಗಿವೆನ್ y ಈಸ್ ಈಕ್ವಲ್ ಟು 5 cos x ಮೈನಸ್ 3 sin x ಕೊಟ್ಟಿದ್ದಾರೆ. ಫಸ್ಟ್ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಡಿಫ್ರೆನ್ಷಿಯೇಟ್ ಇದನ್ನು ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಡಿಫ್ರೆನ್ಷಿಯೇಟ್ ಈಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಓಕೆ, ಮಾಡಿದರೆ ನಮಗೇನು ಬರುತ್ತೆ? ಡಿ ವೈ ಬೈ ಡಿ ಎಕ್ಸ್. ಓಕೆ, ವೈ ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ನಮಗೆ? ಮೈನಸ್ ಸೈನ್ ಎಕ್ಸ್ ಮೈನಸ್ 3 ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಕಾಸ್ ಎಕ್ಸ್. ಓಕೆ, ನೋಡಿ ಮತ್ತೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಓಕೆ, ಅಗೇನ್ ಡಿಫ್ರೆನ್ಷಿಯೇಟ್ ಅಬೋವ್ ಈಕ್ವೇಷನ್. ಓಕೆ, ಅಬೋವ್ ಈಕ್ವೇಷನ್ನ ಡಿಫ್ರೆನ್ಷಿಯೇಟ್ ಮಾಡಿ. ನಮಗೇನಾಗುತ್ತೆ? ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ 5 ಸೈನ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ ನಮಗೆ? ಕಾಸ್ ಎಕ್ಸ್ ಆಗುತ್ತೆ. ಮೈನಸ್ 3 ಕಾಸ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಮೈನಸ್ ಸೈನ್ ಎಕ್ಸ್. ಇದನ್ನು ನಾವು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಮೈನಸ್ 5 ಕಾಸ್ ಎಕ್ಸ್ ಮೈನಸ್ ಮೈನಸ್ ಪ್ಲಸ್ 3 ಸೈನ್ ಎಕ್ಸ್. ಓಕೆ, ಇವಾಗ ಇದರಲ್ಲಿ ನಾನು ಮೈನಸ್ ಕಾಮನ್ ತೊಗೊಂಡ್ರೆ ನಮಗೇನಾಗುತ್ತೆ? ಇದು 5 ಕಾಸ್ ಎಕ್ಸ್ ಬರುತ್ತೆ. ಓಕೆ, ಇಲ್ಲಿ ಮೈನಸ್ 3 ಸೈನ್ ಎಕ್ಸ್ ಬರುತ್ತೆ. ಓಕೆ, ಇವಾಗ ನೋಡಿ, ಫ್ರಮ್ ಈಕ್ವೇಷನ್ ನಂಬರ್ 1 ಈ ಟರ್ಮ್ನ ನಾನು ಈ ಕಂಪ್ಲೀಟ್ ಟರ್ಮ್ನ ನಾನು ವೈ ಅಂತ ಬರ್ಕೊಬೋದಾ? ಓಕೆ, ಕೊಟ್ಟಿರೋ ಕಂಪ್ಲೀಟ್ ಟರ್ಮ್ನ ನಾನು ವೈ ಅಂತ ಬರ್ಕೊತೀನಿ. ಇವಾಗ ಮೈನಸ್ ವೈ ಆಗುತ್ತೆ. ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಓಕೆ, ದಟ್ ಇಂಪ್ಲೈಸ್ ಈ ಮೈನಸ್ 5 ಈ ಎಲ್ ಎಚ್ ಎಸ್ ಸೈಡ್ ಬಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಕ್ವಲ್ ಟು 0 ಬರುತ್ತೆ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ಓಕೆ, ಎನ್ಸ್ ಪ್ರೂವ್ಡ್ ಅಂತ ನೀವು ಬರ್ಕೊಂಡ್ರೆ ಸರಿಯಾಗುತ್ತೆ. ಓಕೆ, ಇದು ಸೊಲ್ಯೂಷನು. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.